ಹೈವೇ ವರ್ಕರ್ಗಳು ಐ ಥಿಂಕ್. ಇದು ಒನ್ ಆಫ್ ದಿ ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಒಂದು ಹೆಸರು ಪಡೆದಂಥ ನಮ್ಮ ರಾಣೆಬೆನ್ನೂರು ಬೀಜೋತ್ಪನ್ನ ಕೇಂದ್ರಕ್ಕೆ ಪ್ರಸಿದ್ಧ. ಅದರಲ್ಲಿ ಒಂದು ಮೈಕೋ ಕಂಪ್ನಿ ಮಾತ್ರ ಹೆವಿ ಒಂದು ಹೆಸರು ಮಾಡಿತ್ತು ಗುರು. ಪಾಪ ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಎಲ್ಲ ಮುಚ್ಕೊಂಡೋಯ್ತು, ಸಡನ್ನಾಗಿ ಮುಚ್ಕೊಂಡೋಯ್ತು. ನಮ್ಮ ಕರ್ನಾಟಕದಲ್ಲಿ ಅತ್ಯುನ್ನತವಾದ ಒಂದು ಹತ್ತಿ ಬೀಜಗಳು, ಮೆಕ್ಕೆಜೋಳ ಬೀಜ, ನಮ್ಮ ಕಡೆ ಎಲ್ಲ ಗೋಂಜೋಳ ಅಂತಾರೆ, ಈ ಥರ ಬೀಜಗಳ ಒಂದು ಉತ್ಪಾದನೆಯಲ್ಲಿ ನಂಬರ್ 1 ಅಂತಂದೇ ಒಂದು ಹೆಸರು ಮಾಡಿದಂಥ ನಮ್ಮ ರಾಣೆಬೆನ್ನೂರು ಮಾರ್ಕೆಟ್ ಇವಾಗ ಡೆಡ್ ಆಗಿ ಹೋಗಿದೆ ಗುರು. ಏನಿಲ್ಲ, ಮುಂಚೆ ಎಲ್ಲ ಹೆವಿ ಮಾರ್ಕೆಟ್ ಇತ್ತು ನಮ್ಮ ಬೀಜ ಅಂದರೆ, ನಮ್ಮ ರಾಣೆಬೆನ್ನೂರು ಬೀಜಗಳಿಗೆ. ನಮ್ಮ ಬೀಜ ಅಂತಂದರೆ ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ ಗುರುಗಳೇ. ಸೊ ನಮ್ಮ ರಾಣೆಬೆನ್ನೂರಲ್ಲಿ ಒಂದು ಬೀಜೋತ್ಪನ್ನ ಒಂದು ಕೇಂದ್ರ ಅಂತಂದು ಹೇಳ್ಬೋದು. ನಮ್ಮ ಆಲ್ ಓವರ್ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಒಂದು ಹೆಸರು ಮಾಡಿದಂಥ ಒಂದು ತಾಲೂಕಾಗಿತ್ತು ಮುಂಚೆ. ಇವಾಗಲೂ ಕೂಡ ಪ್ರಸಿದ್ಧಿಯಾಗಿದೆ ನಮ್ಮ ರಾಣೆಬೆನ್ನೂರು ಒಂದು ಬೀಜಗಳ ಒಂದು ಉತ್ಪಾದನೆಯಲ್ಲಿ. ಇವಾಗ ಕೂಡ ಆಲ್ಮೋಸ್ಟ್ ಸುತ್ತಮುತ್ತ ನಮ್ಮ ತಾಲೂಕಿನ ಸುತ್ತಮುತ್ತ ಇರುವಂಥ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಕೂಡ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದ ಬೀಜಗಳನ್ನು. ಸೊ ಒಂದು ಟೈಮಲ್ಲಿ ಒಂದು ರಾಜ ಅಂತಂದು ಹೇಳ್ಬೋದು ಕೂಡ ನಮ್ಮ ರಾಣೆಬೆನ್ನೂರು ಬೀಜಗಳಲ್ಲಿ. ರೈತರ ಒಂದು ಜೀವನಾಡಿ ಅಂತ ಆಗಿತ್ತು. ಇವಾಗ ಕೂಡ ಇದೆ ಹೆಸರು, ಬಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅನ್ನೋ ಒಂದು ಅನಿಸಿಕೆ ಅಷ್ಟೇ ನನ್ನ ಕಡೆಯಿಂದ. ನೋಡ್ಬೋದು ನಮ್ಮ ರಾಣೆಬೆನ್ನೂರಿಂದ ಒಂದು ಬೈಪಾಸ್ ಆಗಿ ಹೋಗುತ್ತೆ ಈ ಒಂದು ಹೈವೇ, ನ್ಯಾಷನಲ್ ಹೈವೇ. ಆಲ್ಮೋಸ್ಟ್ ರಾಣೆಬೆನ್ನೂರಿನ ಹತ್ತತ್ರ ಇದ್ದೀನಿ. ರಾಣೆಬೆನ್ನೂರು ಜನತೆಗೆ ಏನಪ್ಪ ನನ್ನ ಕಡೆಯಿಂದ ಒಂದು ಸಂದೇಶ ಅಂದರೆ, ದಯವಿಟ್ಟು ಸಪೋರ್ಟ್ ಮಾಡಿ ಗುರುಗಳೇ ನಮ್ಮ ರಾಣೆಬೆನ್ನೂರಿನವರು. ನಾನು ಈ ಥರ ಸ್ಲ್ಯಾಂಗಲ್ಲಿ ಮಾತಾಡೋದ್ರಿಂದ ನಿಮಗೇನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದ್ರೆ ಹೇಳಿ, ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲೇ ಮಾತಾಡ್ತೀನಿ, ಅದು ಕೂಡ ನಮಗೊಂದು ಬೆನಿಫಿಟ್ ಆಗಿರುತ್ತೆ. ಐ ಥಿಂಕ್ ನಾನು ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿರೋದು ನಮ್ಮ ನಾರ್ಮಲಿ ಈ ಕಡೆ ಮಾತಾಡ್ತಾರಲ್ಲ ಅದೇ ಒಂದು ಸ್ಲ್ಯಾಂಗಲ್ಲೇ ಮಾತಾಡಿರೋದು. ಒಂದು ಸಾರಿ ಟ್ರೈ ಮಾಡೋಣ ನಮ್ಮ ರಾಣೆಬೆನ್ನೂರು ಸ್ಲ್ಯಾಂಗ್ ಅಥವಾ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲೇ ಮಾತಾಡೋಕ್ಕೆ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ನಮ್ಮ ರಾಣೆಬೆನ್ನೂರಿಂದ ಹತ್ತತ್ರ ಬಂದಿದ್ದೀನಿ. ನೀನು ಎಂಟ್ರಿ ಕೊಡಬೇಕು ನಮ್ಮ ರಾಣೆಬೆನ್ನೂರಿಗೆ. ಇಲ್ಲಿಂದ 6 ಕಿಲೋಮೀಟ್ರ್ ಐತಾ ಗುರು ನಮ್ಮ ರಾಣೆಬೆನ್ನೂರು ಸಿಟಿ. ಅಪ್ಪ ನೋಡೋಣ, ಆಲ್ಮೋಸ್ಟ್ 215 ಇದೆ ಇಲ್ಲಿಗೆ. 5 ಕಿಲೋಮೀಟ್ರ್ ಅಂತಂದೇನೋ ಹಾಕಿದ್ದಾರೆ. ನೋಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಸಿಟಿ. ಒಳಗಡೆ ನನ್ನ ಹೆಲ್ಮೆಟ್ ಒಳಗಡೆ ಒಂದು ಸಾಂಗ್ ಆಗಿ ಬರ್ತಾ ಇದೆ ಗುರು. ಚಂದನ್ ಶೆಟ್ಟಿ ಇದು. ಇದು ಕೂಡ ನೋಡ್ಬೋದು ರೇಷ್ಮೆ ಒಂದು ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕದ ಒಂದು ಬಿಲ್ಡಿಂಗ್ ಇದು, ಗೌರ್ಮೆಂಟ್ದು. ಎಲ್ಲ ಮುಚ್ಕೊಂಡೋಗಿತ್ತು ಗುರು. ಒಂದು ಟೈಮಲ್ಲಿ ಫುಲ್ಲು ಡಿಮ್ಯಾಂಡ್ ಇದ್ದಂಥ ನಮ್ಮ ರಾಣೆಬೆನ್ನೂರು ಸದ್ಯಕ್ಕೆ ಡೆವಲಪ್ಮೆಂಟಲ್ಲಿ ಒಂದು ಲೆವೆಲಿಗಿದೆ ಗುರು. ಬಟ್ ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ಒಂದು ಸ್ವಲ್ಪ ಹಿಂದೆ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ನಮ್ಮ ರಾಣೆಬೆನ್ನೂರು. ನಿರುದ್ಯೋಗಿಗಳಿಗೆ, ಕೆಲಸ ಇಲ್ದಿರೋ ಸ್ವಲ್ಪ ಅಲಿಯುವಂಥ ಜನರಿಗೆ ಈ ಅದರಲ್ಲಿ ಮಾತ್ರ ನಮ್ಮ ರಾಣೆಬೆನ್ನೂರು ಹಿಂದೆ ಇದೆ ಅಂತಂದು ಹೇಳ್ಬೋದು. ಆ ಒಂದು ವಿಷಯದಲ್ಲಿ ಹೆವಿ ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ರಾಣೆಬೆನ್ನೂರಲ್ಲಿ. ಬಿಸ್ನೆಸ್ ಇದೆ, ಬಿಸ್ನೆಸ್ ಎಲ್ಲರ ಕಡೆಯಿಂದ ಬಿಸ್ನೆಸ್ ಮಾಡೋದು ಪಾಸಿಬಿಲಿಟಿ ಇಲ್ಲ. ಸೊ ಎಂಪ್ಲಾಯ್ಮೆಂಟ್ ಕೂಡ ಬೇಕು ನಮ್ಮ ರಾಣೆಬೆನ್ನೂರು ಜನತೆಗೆ ಅಂತ ಕೇಳ್ಕೊಳ್ತೇನೆ ನಾನು ಕೂಡ. ನೋಡ್ಬೋದು ಬೀಜೋತ್ಪನ್ನಗಳ ಕೇಂದ್ರ, ಅದಕ್ಕೆ ಹೆಸರು ಮಾಡಿದಂಥ ನಮ್ಮ ರಾಣೆಬೆನ್ನೂರು ನಗರಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಪ್ರಮುಖ ವಾಣಿಜ್ಯ ಕೇಂದ್ರ ಮತ್ತು ಬೀಜೋತ್ಪನ್ನ ಪ್ರಮುಖ ನಗರ ರಾಣೆಬೆನ್ನೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ. ನೋಡ್ಬೋದು ಎಂಟ್ರಿ ಆಗ್ತಿದ್ದಾಗೆ ನಮ್ಮ ರಾಣೆಬೆನ್ನೂರು ಈ ರೀತಿಯಾಗಿ ವೆಲ್ಕಮ್ ಕೊಡುತ್ತೆ. ಬಟ್ ಇಲ್ಲೆಲ್ಲ ಆಲ್ರೆಡಿ ಸೈಟ್ಗಳಾಗಿದ್ದಾವೆ, ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲೆಲ್ಲ. ನೋಡ್ಬೋದು ಇಲ್ಲೆಲ್ಲ ಆಲ್ರೆಡಿ ಇದು ಒಂದು ಕೈಗಾರಿಕಾ ಸೈಟ್ಗಳು ಇದ್ರ ಹಿಂದ್ಗಡೆ ಇರೋವಂಥದ್ದು ಎಲ್ಲದೂ. ಇನ್ನೂ ಅಷ್ಟೊಂದು ಕೈಗಾರಿಕೆಗಳಾಗಿಲ್ಲ. ಸಣ್ಣ ಕೈಗಾರಿಕೆಗಳ ಒಂದು
ಸೈಟ್ಗಳು ಇಲ್ಲಿ ಆಗಿರೋದು. ಈ ಕಡೆಗೆಲ್ಲ ನೀವು ಫುಲ್ ಸೈಟ್ ಇದೆ, ಎಲ್ಲ ಕಮರ್ಷಿಯಲ್ ಸೈಟ್ಗಳು ಈ ಕಡೆಗೆಲ್ಲ. ಆಲ್ಮೋಸ್ಟ್ ನೋಡ್ಬೋದು ಆ ಕಡೆಗೆಲ್ಲ ಬೆಳ್ಕೊಂಡು ಹೋಗಿದೆ ನಮ್ಮ ರಾಣೆಬೆನ್ನೂರು. ಬೈಪಾಸ್ನೆಲ್ಲ ದಾಟಿ ಫುಲ್ಲು ಡೆವಲಪ್ಮೆಂಟ್ ಆಗ್ತಾಯಿದೆ ಗುರು. ಮನೆ ಎಲ್ಲ ಬೆಳೀತಾ ಇದ್ದಾವೆ. ಮುಂಚೆ ಎಲ್ಲ ಇಲ್ಲಿ ಏನಿತ್ತು ಗುರು, ಇಲ್ಲಿ ಏನೇನು ಇರಲಿಲ್ಲ ಮುಂಚೆ ಎಲ್ಲ. ಇವಾಗ ನೋಡ್ಬೋದು ಎಲ್ಲ ಎಷ್ಟೊಂದು ಮನೆಗಳಾಗಿದ್ದಾವೆ. ಲೇಔಟ್ ಶ್ರೀ ನಂದಿ ಲೇಔಟ್. ಈ ಕಡೆಗೆಲ್ಲ ನೋಡ್ಬೋದು ನೀವು ಎಷ್ಟೊಂದು ಮನೆಗಳಾಗಿದ್ದಾವೆ. ಮುಂಚೆ ಎಲ್ಲ ಒಂದು ಮನೆ ಇರಲಿಲ್ಲ ಗುರು ಇಲ್ಲೆಲ್ಲ. ನೋಡ್ಬೋದು ಇಲ್ಲೆಲ್ಲ ಸೈಟ್ಗಳನ್ನ ಆಲ್ಮೋಸ್ಟ್ ಆಗಿದ್ದಾವೆ. ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೇಔಟ್ಗಳಾಗಿದ್ದಾವೆ. ಡೋಮ್ ಇದು ಫುಲ್ ಫೇಮಸ್ ಇದೆ ಗುರು, ಡೋಮು ಸ್ಮಾರ್ಟ್ ಮೂವೀಸ್. ಡೋಮ್ ಥಿಯೇಟ್ರ್ ಅದು ರಾಣೆಬೆನ್ನೂರಿಂದ ಔಟ್ರಲ್ಲಿದೆ. ಅದು ಸ್ವಲ್ಪ ಒಳಗಡೆ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಇನ್ಕಮ್ ಆಗಿರೋದೇನೋ ಪಾಪ ಅವ್ರಿಗೆ. ಔಟ್ರ್ ರೇಂಜಲ್ಲಿರೋದ್ರಿಂದ ಒಂದು ಸ್ವಲ್ಪ ಜನ ಬರೋದು ಕಡಿಮೆ. ನಮ್ಮ ರಾಣೆಬೆನ್ನೂರು ಎಂಟ್ರಿ ಆದ ತಕ್ಷಣ ಈ ಹೈವೇ ಪಕ್ಕದಲ್ಲಿರೋಂಥ ಒಂದು ಫಸ್ಟ್ ಪೆಟ್ರೋಲ್ ಬಂಕು. ಇದು ಬಿಟ್ಟರೆ ಇನ್ನೂ ಲೈನಲ್ಲಿದ್ದಾವೆ, ಸುಮಾರು ಇದ್ದಾವೆ ಪೆಟ್ರೋಲ್ ಬಂಕ್ಗಳು. ಓಮ್ ಪಬ್ಲಿಕ್ ಸ್ಕೂಲ್ಗಳು ನೋಡ್ಬೋದು. ಓಮ್ ಪಬ್ಲಿಕ್ಕು ಇವ್ರದ್ದು ಇಲ್ಲೆಲ್ಲ ಹೆವಿ ಇದ್ದಾವೆ. ಇಲ್ಲೆಲ್ಲ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು. ನಮ್ಮ ರಾಣೆಬೆನ್ನೂರಿನ ಏಕೈಕ ಯೂನಿವರ್ಸಿಟಿಗರು ಇದು. ಮುಂಚೆಲ್ಲ ಏನು ಜನ ಇರ್ತಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಹೆವಿ ಕಡಿಮೆ ಆಗ್ಬಿಟ್ಟೈತೆ ಅಲ್ಲಿ ಪರ್ಸೆಂಟೇಜು ಸ್ಟೂಡೆಂಟ್ಗಳದ್ದು. ಕಂಪೇರಿಟಿವ್ಲಿ 2010 ಐ ಥಿಂಕ್ 2011 ಇದ್ದಂಥ ಒಂದು ಸ್ಟೂಡೆಂಟ್ಸು ಇಲ್ಲ ಇವಾಗಲ್ಲಿ. ಗೊತ್ತಿಲ್ಲ ಇದರಲ್ಲಿ ಯಾವ ರೀತಿಯಾಗಿ ವಾಯ್ಸ್ ನಾನು ಬರ್ತಾಯಿದೆ ಅಂತೇಳಿ. ಇವಾಗ ನಾನು ಹಾರಿಜೆಂಟಲ್ ಆಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಯಾವ ರೀತಿಯಾಗಿ ವ್ಯೂ ಕೂಡ ಕಾಣಿಸ್ತಾ ಇದೆ ಅಂತೇಳಿ ಐಡಿಯಾ ಇಲ್ಲ. ಮೋಸ್ಟ್ಲಿ ಅವ್ರು ಬಂದ್ರಲ್ಲ, ಇಲ್ಲಿ ಬಂದಿದ್ದಾರೆ ಕೂಡ. ಎಂಟ್ರಿ ಏನೋ ಫಂಕ್ಷನ್ ಇದೆ ಇಲ್ಲಿ ನೋಡ್ಬೋದು. ಒಳಗಡೆ ಹೆವಿ ಜನ ಇದ್ದಾರೆ. RTS ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅದು. ಅದರಲ್ಲಿ ಹೋಗಿದ್ದಾರೆ ಯಾರೋ MLAಗಳು ಇರ್ಬೋದು.